Hello everyone, welcome to Sanmargha classes. Let us see question number 41 of chapter Reproduction in Animals. Draw the structure of sperm and label the following parts. Head, tail. Okay, you have to draw the structure of sperm. What is sperm? Sperm is male gamete which is produced by ಟೆಸ್ಟಸ್ ಇನ್ ಹ್ಯೂಮನ್ ಅಲ್ಲಿ ಟೆಸ್ಟಸ್ ಇಂದ ಪ್ರೊಡ್ಯೂಸ್ ಆಗ್ತದೆ ಸ್ಪರ್ಮ್ ವಿಚ್ ಇಸ್ ಮೇಲ್ ಗ್ಯಾಮೇಟ್ ಅಲ್ವಾ. ಈಗ ಹಾಗಿದ್ರೆ ಸ್ಪರ್ಮ್ ಇರೋದು ಎಗ್ ಜೊತೆ ಫ್ಯೂಸ್ ಆಗಿ ಫರ್ಟಿಲೈಸೇಷನ್ ಆಗ್ತದೆ ಅನ್ನೋದು ನಮಗ್ ಗೊತ್ತು. ಇಲ್ಲಿ ಸ್ಪರ್ಮಿನ್ ಹೆಡ್ ಮತ್ತೆ ಟೇಲ್ ಅನ್ನ ಲೇಬಲ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ದಿಸ್ ಈಸ್ ಹೆಡ್, ಇದೇನಿದೆ ಇದು ಹೆಡ್ ಪಾರ್ಟ್ ಅಂಡ್ ದಿಸ್ ಈಸ್ ಟೇಲ್, ಸ್ಪರ್ಮಿನ ಟೇಲ್. ಹಾಗಿದ್ರೆ ಹೆಡ್ ಮತ್ತೆ ಟೇಲ್ ಈ ಪಾರ್ಟ್ಸ್ ಫಂಕ್ಷನ್ ಏನು ಅಂತ ನೋಡಿದ್ರೆ, ಯಾಕೆ ಹೆಡ್ ಮತ್ತೆ ಟೇಲ್ ಇದೆ ಅಂತಂದ್ರೆ, ಹೆಡ್ ಕಂಟೇನ್ಸ್ ಆಲ್ ಜೆನೆಟಿಕ್ ಇನ್ಫಾರ್ಮೇಶನ್ಸ್. ಹೆಡ್ ಅಲ್ಲಿ ಜೆನೆಟಿಕ್ ಇನ್ಫಾರ್ಮೇಶನ್ಸ್ ಇರುತ್ತೆ ವಿಚ್ ಕಂಟೇನ್ಸ್ ಕ್ರೋಮೋಸೋಮ್ಸ್ ಅನ್ನ ಹೊಂದಿರುತ್ತೆ. ಸೊ ಈ ರೀತಿ ಹೆಡ್ ಫಂಕ್ಷನ್ ಮಾಡಿರುತ್ತೆ. ಜೊತೆಗೆ ಸಮ್ ಎನ್ಸೈಮ್ಸ್ ಆರ್ ಆಲ್ಸೋ ಪ್ರೆಸೆಂಟ್ ಇನ್ ಹೆಡ್. ಈ ಎನ್ಸೈಮ್ಸ್ ಏನ್ ಪ್ರೆಸೆಂಟ್ ಇದೆ ಅದು ಸ್ಪರ್ಮಿಗೆ ಎಗ್ಗಿನ ಔಟರ್ ಲೇಯರ್ ಅನ್ನ ಬ್ರೇಕ್ ಮಾಡಿ ಒಳಗೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಿದ್ರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ಟೇಲ್? ಟೇಲ್ ಯಾಕೆ ಬೇಕು ಅಂತ ಅಂದ್ರೆ, ವಿಚ್ ಹೆಲ್ಪ್ಸ್ ದ ಸ್ಪರ್ಮ್ ಟು ಸ್ವಿಮ್ ಇನ್ ಟು ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಟ್ರ್ಯಾಕ್ಟ್ ಅಲ್ಲಿ ಸ್ವಿಮ್ ಮಾಡಿ ಹೋಗ್ಲಿಕ್ಕೆ, ಮುಂದೆ ಚಲಿಸ್ಲಿಕ್ಕೆ ಹೆಲ್ಪ್ ಆಗುತ್ತೆ ಟೇಲ್ ಇರೋದ್ರಿಂದ. ಇಲ್ಲ ಅಂದ್ರೆ ಸ್ಪರ್ಮಿಗೆ ಚಲಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಇದೆ ನಾಟ್ ಓನ್ಲಿ ಇನ್ ಹ್ಯೂಮನ್. ನೀವು ಫ್ರಾಗ್ ಅಲ್ಲಿ ನೋಡಿದ್ರು, ಫ್ರಾಗ್ ಅಲ್ಲಿ ಏನಾಗುತ್ತೆ, ಫೀಮೇಲ್ ಫ್ರಾಗ್ ನೀರಲ್ಲಿ ಮೊಟ್ಟೆ ಇಡುತ್ತೆ ಅಂಡ್ ಮೇಲ್ ಫ್ರಾಗ್ ಡೆಪಾಸಿಟ್ ಸ್ಪರ್ಮ್ ಆನ್ ದಟ್ ಅಲ್ವಾ, ಅದ್ರ ಮೇಲೆ ಸ್ಪರ್ಮ್ ಅನ್ನ ಹಾಕುತ್ತೆ. ಈಗ ನೀರಲ್ಲಿ ಆ ಸ್ಪರ್ಮ್ಸ್ ಹೋಗ್ಬೇಕಲ್ಲ, ಹೋಗಿ ಎಗ್ ಜೊತೆ ಫ್ಯೂಸ್ ಆಗಿ ಫರ್ಟಿಲೈಸ್ ಆಗ್ಬೇಕು. ಹಾಗಾಗಿ ಅಲ್ಲಿ ಚಲಿಸ್ಲಿಕ್ಕೆ ಅದಕ್ಕೆ ಯಾವ್ದು ಹೆಲ್ಪ್ ಮಾಡೋದು? ಟೇಲ್. ಈ ರೀತಿ ಹೆಡ್ ಮತ್ತೆ ಟೇಲ್ ಫಂಕ್ಷನ್ ಇರುತ್ತೆ. ಬಟ್ ನಿಮ್ಗೆ ಹೆಡ್ ಮತ್ತೆ ಟೇಲ್ ಫಂಕ್ಷನ್ ಏನ್ ಕೇಳಿಲ್ಲ, ಜಸ್ಟ್ ಲೇಬಲ್ ಮಾಡಿದ್ರೆ ಆಯ್ತು. ಚಿತ್ರ ಬಿಡಿಸಿ ಲೇಬಲ್ ಮಾಡಿ. ಥ್ಯಾಂಕ್ ಯು.